ಇವತ್ತು ತುಂಬಾ ಈಸಿಯಾಗಿರೋ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗಾಜಿನ ಬಳೆಗಳನ್ನ ತೊಗೊಂಡಿದ್ದೀನಿ, ಮತ್ತು ಫೆವಿಕಾಲ್ ತೊಗೊಂಡಿದ್ದೀನಿ, ಕಟರ್ ತೊಗೊಂಡಿದ್ದೀನಿ, ಮತ್ತು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ನೋಡಿ ಸಿಲ್ಕ್ ಥ್ರೆಡ್ನ ಫೋಲ್ಡ್ ಮಾಡ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ಇರುತ್ತಲ್ಲ ನೋಡಿ, ಈಗ 4 ಮಾಡಿಟ್ಟಿದ್ದೀನಿ ಬ್ಯಾಂಗಲ್ನ. ಈಗ ನಾನು 5 ಬ್ಯಾಂಗಲ್ನ ಮಾಡ್ತಾ ಇರೋದು. ನೋಡಿ ಸಿಲ್ಕ್ ಥ್ರೆಡ್ನ ಫೋಲ್ಡ್ ಮಾಡಿ, ಮತ್ತೆ ಒಂದು ಫೋಲ್ಡ್ ಮಾಡಿ, ಒಂದು 4-5 ಫೋಲ್ಡ್ ಮಾಡಿ. ನಾನು 7 ಫೋಲ್ಡ್ ಮಾಡ್ತಾ ಇದ್ದೀನಿ ಟೋಟಲ್ಲಾಗಿ. ಎಂಡ್ ಇರುತ್ತಲ್ಲ, ಎಂಡಿಂದ ಕೆಳಗಡೆ ತೊಗೊರಿ ಮತ್ತು ಈ ಕಡೆಯಿಂದ ಮೇಲ್ಗಡೆ ತೊಗೊಳ್ಳಿ. ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. 7 ಫೋಲ್ಡ್ ಮಾಡ್ತಾ ಇದ್ದೀನಿ ಟೋಟಲ್ಲಾಗಿ. ಸಿಲ್ಕ್ ಥ್ರೆಡ್ ಇದೆ. ಈಗ ಕಟ್ ಮಾಡ್ತಾ ಇದ್ದೀನಿ 7 ಫೋಲ್ಡ್ ಆದಮೇಲೆ. ನೋಡಿ ನೀಟಾಗಿ ಎಂಡಲ್ಲಿ ಇನ್ನೊಂದು ಸಾರಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಫೆವಿಕ್ವಿಕ್ ಹಚ್ಚಿ, ಅದಾದಮೇಲೆ ಬ್ಯಾಂಗಲಿಗೆ ಸ್ವಲ್ಪ ಫೆವಿಕೋಲ್ನ ಹಚ್ತಾ ಇದ್ದೀನಿ. ನೋಡಿ ಈ ಥರ ಫ್ಯಾಬ್ರಿಕ್ ಗ್ಲೂನ ಹಚ್ತಾ ಇದ್ದೀನಿ. ನೀವು ಫೆವಿಕೋಲ್ ಸಹ ತೊಗೋಬೋದು. ನಿಮ್ಮ ಹತ್ರ ಯಾವುದು ಫೆವಿಕೋಲ್ ಅಥವಾ ಫ್ಯಾಬ್ರಿಕ್ ಗ್ಲೂ ಯಾವುದಾದ್ರೂ ಇದೆಯಾ ಯೂಸ್ ಮಾಡ್ಕೊಳ್ಳಿ. ಈಗ ಥ್ರೆಡಿಗೆ ಕೂಡ ಹಚ್ಕೊಂಡು ಬ್ಯಾಂಗಲಿಗೆ ನೋಡಿ ಈ ಥರ ಫೋಲ್ಡ್ ಮಾಡಿ, ಈಗ ರೌಂಡಾಗಿ ಸುತ್ಕೊಳ್ಳಿ. ಒಳಗಡೆ ಫ್ಯಾಬ್ರಿಕ್ ಗ್ಲೂನ ಎಂಡಿಗೆ ಮಾತ್ರ ಹಚ್ಚೋದು. ನೋಡಿ ಈ ಥರ ಹಚ್ಕೊಂಡಾದ್ಮೇಲೆ ಈ ಥರ ಸುತ್ಕೋತಾ ಇದ್ದೀನಿ. ಇದೇ ಥರ ಸುತ್ಕೊಂಡು ಹೋಗಿ ಫುಲ್ ಬ್ಯಾಂಗಲ್ನ ಕಂಪ್ಲೀಟ್ ಮಾಡಿ. 6 ಎಳೆ ಅಥವಾ 7 ಎಳೆ ದಾರ ಇರುತ್ತಲ್ಲ, ಸ್ವಲ್ಪ ನೀಟಾಗಿ ನೋಡ್ಕೊಂಡು ಸುತ್ಕೊಳ್ಳಿ. ಯಾಕಂದರೆ ಒಂದು ಥ್ರೆಡ್ ಮೇಲೆ ಒಂದು ಕೂಡಬಾರ್ದಲ್ವ, ನೀಟಾಗಿ ಬರಬೇಕು ಅದು 7 ಎಳೆಗಳು. ಸೊ ಹಾಗಾಗಿ ಒಂದು ಥ್ರೆಡ್ ಮೇಲೆ ಇನ್ನೊಂದು ಥ್ರೆಡ್ನ ಕೂಡು ಬಿಡಬೇಡಿ. ನೀಟಾಗಿ ನೋಡಿಕೊಂಡು ಈ ಥರ ಸುತ್ಕೋತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಯಿತು. ಈ ರೀತಿ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಬ್ಯಾಂಗಲ್ಲು. ಟೋಟಲಾಗಿ 6 ಬ್ಯಾಂಗಲ್ನ ನಾನು ಥ್ರೆಡ್ ಬ್ಯಾಂಗಲ್ ಮಾಡ್ಕೊಂಡಿರೋದು. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮೇಲ್ಗಡೆ ಬೇಕಾದರೆ ಬೇರೆ ಕುಂದನ್ನ ಯೂಸ್ ಮಾಡ್ಬೋದು, ಬಟ್ ಬೇಡ ನನ್ನ ಸ್ಯಾರಿಗಂತ ಅಂದ್ಬಿಟ್ಟು ಪ್ಲೇನ್ ಮಾತ್ರ ಮಾಡ್ತಾ ಇರೋದು. ನೋಡಿ ಅದಕ್ಕೆ ಗೋಲ್ಡ್ ಬ್ಯಾಂಗಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ. ಸೊ ಹಾಗಾಗಿ ನಾನು ಮ್ಯಾಚ್ ಸ್ಟೋನ್ ಅದು ಏನಾದರೂ ಯೂಸ್ ಮಾಡಿಲ್ಲ. ನೋಡಿ ಒಂದೊಂದಾಗಿ ಬ್ಯಾಂಗಲ್ನಲ್ಲಿ ಈ ಥರ ಗೋಲ್ಡ್ ಬ್ಯಾಂಗಲ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದೊಂದು ಗೋಲ್ಡ್ ಯೂಸ್ ಮಾಡಿರೋದು ಮಧ್ಯದಲ್ಲಿ. ನೋಡಿ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ಕೈಯಲ್ಲಿ. ನೋಡಿ ಈ ರೀತಿ ಕಾಣ್ತಾ ಇದೆ. ನೋಡಿ ಯಾವ ರೀತಿ ಕಾಣುತ್ತೆ. ಗೋಲ್ಡ್ ಬ್ಯಾಂಗಲ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ನೋಡಿ ನಾನು ಹಳೇದಾಗಿ ಯೂಸ್ ಮಾಡಿರೋಂಥ ಬ್ಯಾಂಗಲ್ಸ್ ಇದು, ಥ್ರೆಡ್ ಬ್ಯಾಂಗಲ್ಸ್ ಇದು. ಅದನ್ನು ತುಂಬ ಸರಿ ಯೂಸ್ ಮಾಡಿದ್ದೀನಿ. ಬ್ಲೂ ಕಲರ್, ಇದು ಯೆಲ್ಲೋ ಕಲರು. ಇದು ಈಗ ತಾನೇ ಮಾಡಿರೋದು, ಸೊ ಹಾಗಾಗಿ ಯೂಸ್ ಮಾಡಿಲ್ಲ ಇನ್ನು. ನೋಡಿ ಯೆಲ್ಲೋ ಕಲರು, ಮೇಲ್ಗಡೆ ಸ್ಟೋನ್ನ ಅಂಟಿಸಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಹತ್ರ ಥ್ರೆಡ್ ಬ್ಯಾಂಗಲ್ ಕಲೆಕ್ಷನ್ ಇವೆಲ್ಲನೂ ಇನ್ನೂ ಇದೆ, ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡಿ ಈಗ ಮಾಡಿರೋ ಥ್ರೆಡ್ ಬ್ಯಾಂಗಲ್ ಬ್ಲೂ ಕಲರು, ಈಗ ಯೆಲ್ಲೋ ಕಲರು, ಇದು ಕೂಡ ಡಾರ್ಕ್ ಬ್ಲೂ ಕಲರು, ಇದು ಲೈಟ್ ಬ್ಲೂ ಕಲರ್. ನೋಡಿ ಥ್ರೆಡ್ ಬ್ಯಾಂಗಲ್ ಕಲೆಕ್ಷನ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.